ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು 12 ಗಂಟೆಯಲ್ಲಿ ರಂಗೋಲಿ ಹಾಕ್ತಾ ಇದೀವಿ, ನೋಡ್ತಾ ಇರ್ಬೋದು. ಇನ್ನು ಇವಾಗ ರಂಗೋಲಿ ಹಾಕ್ಬಿಟ್ರೆ ನೈಟ್ ಬೆಳಗ್ಗೆನೇ ಎದ್ದು ಹಾಕೋದಕ್ಕಾಗಲ್ಲ, ಬೇರೆ ಬೇರೆ ಕೆಲಸಗಳು ಇರುತ್ತೆ ಅಂತ ಹೇಳಿಬಿಟ್ಟು ನೈಟ್ ಎಲ್ಲ ರಂಗೋಲಿ ಎಲ್ಲ ಹಾಕ್ಕೊಂಡು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ವಿ. ಇನ್ನು ಬೆಳಗ್ಗೆ ಎದ್ದೊಳ್ತಾನೆ ಇನ್ನು ಶಾಮಿನಿ ಅವರೆಲ್ಲ ಬಂದು ಹಾಕಿದ್ರು. ಇನ್ನು ಇವತ್ತು ಮಾರಮ್ಮ ತಾಯಿದು ಆರತಿ ಇರುತ್ತೆ, ಹಾಗಾಗಿ ನಾಳೆ ಬಂದು ಬುಧವಾರ ಬಂದು ನಾನ್ ವೆಜ್ ಇರುತ್ತೆ. ಇವತ್ತು ನೈಟು ಮರಿ ಹೊಡಿತಾರೆ, ಹಾಗಾಗಿ ಇವತ್ತು ಬೆಳಗ್ಗೆನೆ ಮಂಗಳವಾರದ ಬೆಳಗ್ಗೆನೆ ನಾವು ಹಾಕಿಸ್ಕೊಂಡ್ವಿ. ಶಾಮಿನೆಲ್ಲ ಹಾಕಿಸ್ಕೊಂಡು ಪಾತ್ರೆ ಎಲ್ಲ ತರಿಸ್ಕೊಂಡ್ವಿ. ಇನ್ನು ನಾಳೆ ಭಟ್ರು ಬರೋಷ್ಟೊತ್ತಿಗೆ ಎಲ್ಲ ರೆಡಿ ಆಗಿರಬೇಕಲ್ಲ, ಹಾಗಾಗಿ ಪ್ರತಿಯೊಂದೂ ತೊಗೊಬಂದು ಕೊಟ್ಟರು. ಇನ್ನೊಂದೇನು ಗೊತ್ತಾ, ನಮ್ಮ ಊರಿನ ಜಾತ್ರೆಗೂ ಇಲ್ಲಿನ ಹಳ್ಳಿ ಶೈಲಿಯಲ್ಲಿ ಜಾತ್ರೆಗೂ ತುಂಬಾ ವಿಭಿನ್ನ ಅಂತಲೇ ಹೇಳ್ಬೋದು. ತುಂಬಾ ಚೇಂಜಸ್, ಆಳೋದೊಂದೇ ಬಾಕಿ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಚೇಂಜಸ್ ಇದೆ ಅಲ್ಲಿಂದು. ಇವಾಗ ಮಧುಗಿರಿಯಲ್ಲಿ ನಾವು ಜಾತ್ರೆ ಮಾಡಿದಾಗ ಯಾವ ಥರ ಇರುತ್ತೆ, ನಾವು ಹುಟ್ಟಾಗಿಂದ ಅದನ್ನು ಪಾಲಿಸ್ಕೊಂಡು ಬರ್ತಾಯಿದ್ದೀವಿ. ಅದೇ ಇಲ್ಲಿ ನಮಗೂ ಫಸ್ಟ್ ಟೈಮು, ನಮ್ಮ ಅತ್ತೆಯವ್ರಿಗೂ ಫಸ್ಟ್ ಟೈಮು. ಯಾಕಂದರೆ 55 ವರ್ಷಗಳ ನಂತರ ಇಲ್ಲಿ ನಡೆಸ್ತಾ ಇರೋದು ಜಾತ್ರೆ, ಹಾಗಾಗಿ ಸ್ವಲ್ಪ ಅಂದರೆ ತುಂಬಾ ಚೇಂಜಸ್ಸು. ಯಾಕಂದರೆ ಯಾರಿಗೂ ಅನುಭವನೂ ಇಲ್ಲ, ಏನು ಅಂತಲೂ ಗೊತ್ತಿಲ್ಲ. ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ಅತ್ತೆಯವರು ನೋಡಿದ್ದಾರೆ. ಇನ್ನು ನಮ್ಮ ಮಾವವರು 7 ವರ್ಷದ ಪಾಪು ಇದ್ದಾಗ ನೋಡಿದ್ದಾರೆ ಅಷ್ಟೇ, ಆಮೇಲೆ ಅಂತೂ ನೋಡೇ ಇಲ್ಲ. 55 ವರ್ಷಗಳ ನಂತರ ಮಾಡ್ತಾ ಇರೋಂಥ ಜಾತ್ರೆ ಊರೇ ಸೇರಿಕೊಂಡು ಹಬ್ಬದ ರೀತಿಯಲ್ಲಿ ತುಂಬ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾಯಿದೆ ಜಾತ್ರೆ ನೋಡಿ. ಆದರೆ ಇದು ಟೈಮಿಂಗ್ಸು ಎಲ್ಲ ಯಾವ ಥರ ಇದೆ ಅಂತ ಮುಂದೆ ಹೋಗ್ತಾ ನಿಮಗೇನೆ ಗೊತ್ತಾಗುತ್ತೆ. ಇವಾಗ ಸಾಯಂಕಾಲ ದೇವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ, ಮಾರಮ್ಮ ತಾಯಿನ. ಇದು ಗೊಂಬೆ ಅಲಂಕಾರವಾಗಿ ಮಾಡಿಬಿಟ್ಟು ಇವತ್ತು ಬರ್ತಾರೆ. ನಾಳೆ ಬುಧವಾರ ದಿವಸ ಕರ್ಕೊಂಡೋಗಿ ದೇವ್ರನ್ನ ಬಿಟ್ಟು ಬರ್ತಾರೆ. ಹಳ್ಳಿ ಶೈಲಿಯಲ್ಲಿ ಜಾತ್ರೆ ಇದು. ನನಗೂ ಇದೆಲ್ಲ ಫಸ್ಟ್ ಟೈಮ್ ಈ ಥರ ಎಲ್ಲ ನೋಡ್ತಾ ಇರೋದು. ಇದು ಏನು ಕತೆ ಅಂತೂ ನನಗಂತೂ ಗೊತ್ತಿರಲಿಲ್ಲ ನೋಡಿ. ದೇವ್ರನ್ನ ಕರ್ಕೊಬಂದು ಫಸ್ಟು ಬಲಿಯನ್ನು ಕೊಡ್ತಾರೆ, ಮೇಕೆಯನ್ನು ಬಲಿಯನ್ನು ಕೊಟ್ಟು ಆಮೇಲೆ ದೇವ್ರನ್ನ ಆಹ್ವಾನ ಮಾಡಿಕೊಂಡು ಮೆರವಣಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು. ಇದೇ ದೇವಸ್ಥಾನ ಸುತ್ತೂರ ಜನನೇ ಇದ್ದಾರೆ. ಇನ್ನು ಮೇಲ್ಗಡೆ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ. ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ನಮ್ಮ ಚಂದನದೂರಲ್ಲಿ ಇಷ್ಟು ಜನ ಇದ್ದಾರೆ ಅಂತ ಗೊತ್ತಾಗಿದ್ದು. ಅಷ್ಟು ಜನಸಾಗರ ಇದೆ ಅಂತಲೇ ಹೇಳ್ಬೋದು. ಎಷ್ಟು ಜನಸಾಗರದಿಂದ ತುಂಬ ತುಳುಕಿದೆ ನಮ್ಮ ಚಂದನದೂರು ಅಂತ ನೋಡ್ಬೋದು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಇದೇ ರೀತಿ ವರ್ಷ ಮಾಡ್ತಾ ಬನ್ನಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ ಎಲ್ಲರೂ ಕೂಡ. ಈಗ ಮಾರಮ್ಮ ತಾಯಿನ ಆಹ್ವಾನ ಮಾಡ್ಕೊಂಡಿದ್ದಾಯಿತು, ಕರ್ಕೊಂಡ್ಬಂದು ಮೆರವಣಿಗೆ ಮಾಡಿಕೊಂಡು ಬಲಿ ಕೂಡ ಕೊಟ್ಟಿದ್ದಾಯಿತು. ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಚಪ್ಪರವನ್ನು ಹಾಕಿದಾರಲ್ಲ, ಆ ಚಪ್ಪರದ ಒಳಗಡೆಯನ್ನು ಮಾರಮ್ಮ ತಾಯಿನ ಕುಂಗಿಸ್ತಾರೆ. ಮಾರಮ್ಮ ತಾಯಿಯನ್ನು ಚಪ್ಪರದೊಳಗೆ ಕುಂಗಿಸ್ಬಿಟ್ಟು ಪೂಜೆ ವಿಧಾನ ಎಲ್ಲವನ್ನು ಪದ್ಧತಿಯಿಂದ ಮಾಡಿಕೊಂಡು ಬರೆ ಮಾಡಿಕೊಂಡು ಮಾರಮ್ಮ ತಾಯಿನ ಬರೆ ಮಾಡ್ಕೊಂಡಿದ್ದು ಆಯಿತು. ಇನ್ನು ಏನಿದ್ರು ಆರತಿಗಳು ಬರೋ ಸಮಯ ಆಗಿದೆ. ಇನ್ನೊಂದು ಕಡೆ ಹಾಡು ಕುಣಿತ ಡ್ಯಾನ್ಸ್ ಎಲ್ಲ ನಡೀತಾ ಇದೆ. ಇನ್ನು ನಾನು ಕೂಡ ಮನೆಗೆ ಹೊರಟೆ, ಇನ್ನು ಆರತಿ ಎಲ್ಲ ತೊಗೊಬರ್ಬೇಕು ಅಂತ ಹೇಳಿಬಿಟ್ಟು. ಇದು ನಡೀತಾ ಇರೋದು ಆಲ್ಮೋಸ್ಟ್ ಇವಾಗ 12 ಗಂಟೆ ಆಗಿದೆ. ಇನ್ನೂ ಆರತಿಗಳು ಯಾವ ಕೂಡ ಬಂದಿಲ್ಲ. ಆರತಿ ಎಲ್ಲ ಕರ್ಕೊಬರ್ತಾ ಇದ್ದು ಇನ್ನು ಎಲ್ಲ ಪದ್ಧತಿಯಿಂದ ಆದಮೇಲೆ ಇವಾಗ ಆರತಿಗಳನ್ನ ಬರಿ ಮಾಡ್ಕೊತಾ ಇದ್ದಾರೆ. ಇದು ನಮ್ಮ ಮನೆಯದ ಆರತಿ ನೋಡ್ಬೋದು ನೀವು. ನಾವಿವಾಗ ಹೋಗ್ತಾ ಇರೋದು ಆರತಿ ಎತ್ಕೊಂಡು 1 o'clock ಆಗಿದೆ. ಅಲ್ಲಿ ಎಲ್ಲ 12 ಗಂಟೆ ಅಷ್ಟೊತ್ತು ಮುಗೀತು. ಇದು ಬಂದು ನಮ್ಮ ಮನೆಯ ಆರತಿ. ಮನೆಯಿಂದ ಹೊರಗಡೆ ಕರ್ಕೊಬಂದು ಒಂದು ತೆಂಗಿನಕಾಯಿ ಈಡ್ಗಾಯನ್ನು ಹೊಡೆದ್ಬಿಟ್ಟು ಮುಂದೆ ಕರ್ಕೊಂಡು ಹೋಗ್ತಾರೆ. ರೋಡುದ್ದ ಬ್ಯಾಂಡ್ ಹೊಡ್ಕೊಂಡು ಮತ್ತೆ ಕರ್ಕೊಂಡೋಗಿ ದೇವಸ್ಥಾನದ ಹತ್ರ ಬಿಟ್ಟು ಮತ್ತೆ ನೆಕ್ಸ್ಟ್ ಮನೆಗೆ ಹೋಗಿ ಕರ್ಕೊಬರ್ತಾರೆ. ಎಲ್ಲರನ್ನೂ ಅಲ್ಲಿ ಕರ್ಕೊಂಡು ಪ್ರತಿಯೊಂದು ಮನೆಯಿಂದ ಆರತಿ ಬರೋವರೆಗೂ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಕೂಡ ಆಗೋದಿಲ್ಲ, ಬೆಳಗ್ಗೆ ಕೂಡ ಬಿಡೋದಿಲ್ಲ. ನೋಡ್ಬೋದು ನೀವು ಕೂಡ, ಮುಂದೆ ಗೊತ್ತಾಗುತ್ತೆ ಯಾವ ಥರ ಅಂತ ಹೇಳಿಬಿಟ್ಟು. ಇನ್ನು ಒಂದು ವೀಡಿಯೋ ಮಾಡಿಕೊಂಡು ಫೋಟೋ ಮಾಡಿಕೊಂಡು ಫುಲ್ ಕತ್ಲಾಗ್ಬಿಟ್ಟಿತ್ತು. ಯಾಕಂದರೆ 1 ಗಂಟೆಗೆ ಇನ್ನೇನು ಮಿಡ್ನೈಟ್ 1 ಗಂಟೆಗೆ ಆರತಿಗಳು ನಡೀತಾ ಇರೋದು. ನೀವು ಕೂಡ ದೇವಸ್ಥಾನ ಹತ್ರ ನೋಡ್ಬೋದು ಆರತಿಗಳು ಎಲ್ಲ ಎತ್ಕೊಂಡು ಯಾವ ಥರ ಕುತ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ಮನೆಯಿಂದ ಬರೋವರೆಗೂ ಕೂಡ ಇದೇ ರೀತಿಯಲ್ಲಿ ಕುತ್ಕೋಬೇಕು. ಇನ್ನು ದೇವ್ರದ್ದು ಸ್ಟೋರಿ ಭಾಷಣ ಎಲ್ಲ ಇತ್ತು, ಭಾಷಣ ಎಲ್ಲ ಕೇಳಿಕೊಂಡು ಇನ್ನು ಆರತಿಗಳು ಎತ್ಕೊಂಡು ಎಲ್ಲ ಅಲ್ಲೇ ಕುತ್ಕೊಂಡಿದ್ವಿ.
ತೋಟಿ ತಳವಾರು ಸೇರ್ಕೊಂಡಿದ್ದೀರಾ. ಚೆನ್ನನ್ನೂರು ಗ್ರಾಮ ಉದ್ಧಾರ ಆಗ್ಲಿ ಅಂತ ಹೇಳಿ. ಮಾರಮ್ಮ ತಾಯಿನ ಸಾಯಂಕಾಲ ಕರ್ಕೊಬಂದ್ರಲ್ಲ ಮೆರವಣಿಗೆ ಮಾಡಿಕೊಂಡು ನೋಡಿ ಈ ಚಪ್ಪರದ ಒಳಗಡೆ ಕುಂಗಿಸಿದ್ದಾರೆ. ದೇವ್ರ ಕತೆ ಎಲ್ಲ ಹೇಳಿದ್ದ ಆಯಿತು, ಇನ್ನು ಮಳೆ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಆರತಿಗಳನ್ನ ಬೆಳಗಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಈಗ 1:30 ಆಗಿದೆ, ಟೈಮು 1:15 ಆಗಿದೆ. ಇವಾಗ ಇಲ್ಲಾಂದರೆ ಇನ್ನೂ ಲೇಟೇ ಆಗೋದು, 3:30-4 ಗಂಟೆ ಆಗೋದು. ಇವಾಗ ಮಳೆ ಬರ್ತಾ ಇರೋ ಕಡೆಗೆ ಬೇಗನೆ ಆರತಿಗಳನ್ನ ಬೆಳಗಿಸ್ತಾ ಇದ್ದಾರೆ. ಇನ್ನು ಆರತಿಗಳೆಲ್ಲ ಮುಗೀತು. ನೆಕ್ಸ್ಟ್ ಇನ್ನು ಮೇಕೆ ಕಡಿಯೋದು. ನೈಟ್ ಇವಾಗ 2:15 ಮೇಲೆ ಆಗಿದೆ ಟೈಮು. ಇವಾಗ ಮೇಕೆಯನ್ನು ಕಡಿಯೋದಕ್ಕೆ ರೆಡಿ ಮಾಡ್ಕೊತಿದ್ದಾರೆ. ಇನ್ನು ತೀರ್ಥ ಎಲ್ಲ ಹಾಕಿಸ್ಕೊಂಡೋಗಿ ಮನೆ ಹತ್ರ ಬೇಕಾದ್ರೂ ಕಟ್ಕೋಬೋದು. ನಾವು ತೀರ್ಥದ ಕಾಯಿ ಮಾಡಿಸ್ಕೊಂಡು ಹೋಗಿದ್ವಿ. ಇನ್ನು ಮನೆ ಹತ್ರನೇ ಹೋಗಿ ಅಲ್ಲಿ ಇದು ಮಾಡೋಣ ಅಂತ ಹೇಳಿಬಿಟ್ಟು ನೋಡಿ. ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.